ಅರ್ಜುನ, ಮಧ್ಯಮ ಪಾಂಡವ, ಗಾಂಡೀವಧಾರಿ ಇಂತಹ ಹಲವು ಬಿರುದುಗಳು ಅರ್ಜುನನಿಗಿದೆ. ಇವತ್ತಿನ ವಿಡಿಯೋದಲ್ಲಿ ಅರ್ಜುನನ ಬಗ್ಗೆ ಸ್ವಲ್ಪ ವಿಷಯನ ತಿಳ್ಕೊಳ್ಳೋಣ. ಅರ್ಜುನ ಕೇವಲ ಇಂದ್ರನ ಅವತಾರ ಮಾತ್ರವಲ್ಲ, ವಿಶೇಷವಾಗಿ ನರರೂಪಿಯಾದ ವಿಷ್ಣು ನಂತರ ಆದಿಶೇಷನ ಆವೇಶವನ್ನು ಹೊಂದಿರ್ತಾನೆ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಶ್ರೇಷ್ಠ ಧನುರ್ಧಾರಿಯಾಗಲಿಕ್ಕೆ ಎಲ್ಲಾ ತಯಾರಿಯನ್ನು ಮಾಡುವಂತದ್ದು ದ್ರೋಣಾಚಾರ್ಯರು. ದ್ರೌಪದಿ ಸ್ವಯಂವರದಲ್ಲಿ ಮತ್ಸ್ಯ ಯಂತ್ರವನ್ನು ಭೇದಿಸಿ ನಂತರ ಕಾಂಡವ ದಹನ ಪ್ರಸಂಗದಲ್ಲಿ ಅಗ್ನಿದೇವನಿಂದ ಗಾಂಡೀವ ಧನಸ್ಸು ಮತ್ತು ಕಾಲಿಯೇ ಆಗದಂತ ಅಕ್ಷಯ ಬತ್ತಳಿಕೆಯನ್ನು ಪಡೆದುಕೊಂತಾನೆ. ಬ್ರಹ್ಮದೇವರು ಸೃಷ್ಟಿ ಕಾರ್ಯ ಮಾತ್ರ ಮಾಡೋದಲ್ಲ, ಒಂದು ರೂಪದಿಂದ ಪ್ರಳಯ ಕಾಲದಲ್ಲಿ ಸಂಹಾರನು ಕೂಡ ಮಾಡ್ತಾರೆ. ಅದಕ್ಕೆ ಉಪಯೋಗಿಸುವಂತಹ ಧನಸ್ಸಿನ ಒಂದಂಶ ಅಗ್ನಿದೇವರಿಂದ ಅರ್ಜುನನಿಗೆ ಸಿಕ್ಕಿರುತ್ತೆ. ನಂತರ ವನವಾಸದ ಸಮಯದಲ್ಲಿ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದು ಹೆಚ್ಚಿನ ಅಸ್ತ್ರಶಸ್ತ್ರ ವಿದ್ಯಾಭ್ಯಾಸಕ್ಕಾಗಿ ಸ್ವತಃ ಇಂದ್ರನೇ ಬಂದು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ ವ್ಯಾಸಂಗವನ್ನು ಮಾಡಿಸ್ತಾನೆ. ನಂತರ ಸ್ವರ್ಗದಲ್ಲಿ ಊರ್ವಶಿಯ ಶಾಪಕ್ಕೆ ಒಳಗಾಗಿ ಅಜ್ಞಾತವಾಸದಲ್ಲಿ 1 ವರ್ಷ ನಪುಂಸಕನಂತೆ ಬೃಹನ್ನಳೆಯಾಗಿ ಅಜ್ಞಾತವಾಸವನ್ನ ಪೂರ್ಣಗೊಳಿಸ್ತಾರೆ. ನಮಗೆ ಅರ್ಜುನನ ಶೌರ್ಯ ಮತ್ತು ಪರಾಕ್ರಮ ವಿಶೇಷವಾಗಿ ತಿಳಿಸಿಕೊಡುವಂತಹದ್ದು ವಿರಾಟ ಪರ್ವ. ಕರ್ಣ, ಭೀಷ್ಮ, ಅಶ್ವತ್ಥಾಮ, ದ್ರೋಣ, ಕೃಪಾಚಾರ್ಯರು ಇಷ್ಟೆಲ್ಲಾ ಇದ್ದರೂ ಕೂಡ ಒಬ್ಬನೇ ಅರ್ಜುನ ಇವರನ್ನ ಎಲ್ಲರನ್ನ ಹಿಮ್ಮೆಟ್ಟಿಸ್ಬಿಡ್ತಾನೆ. ಸ್ವತಃ ಅರ್ಜುನನಿಗೋಸ್ಕರ ಕೃಷ್ಣ ತನ್ನ ವಿಶ್ವರೂಪವನ್ನ ಧಾರಣೆ ಮಾಡಿ ಕರ್ಮ ಫಲದ ಬಗ್ಗೆ ವಿಶೇಷವಾಗಿ ಉಪದೇಶಿಸ್ತಾನೆ. ಅಂತಹ ಭಕ್ತಿ ಮತ್ತು ಸಾಮರ್ಥ್ಯವನ್ನ ಗಳಿಸಿದ್ದು ಇದೇ ಗಾಂಡೀವಧಾರಿ ಅರ್ಜುನ. ಅರ್ಜುನನ್ ಬಗ್ಗೆ ಬರುವಂತ ಮುಂದಿನ ವಿಡಿಯೋಸ್ ಗಳಲ್ಲೂ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಕೂಡ ಮಾಡಿ. ಜೈ ಶ್ರೀರಾಮ್, ಕೃಷ್ಣಾರ್ಪಣ.